ನನ್ನ ಮಗ ಟಕರಾಲು ನಿನ್ನ ಬಿಡಿಸ್ಕೊಂಬರಕ್ ಹೋದ್ನೋ ಇಲ್ಲ ಅವನೇ ತಗಲ್ ಹಾಕೊಳಕ್ ಹೋದ್ನೋ ನನಗೊಂದು ಅರ್ಥವಾಗ್ತಾ ಇಲ್ಲ. ನಿನ್ನ ಬಿಡಿಸ್ಕೊಂಬರೋಕ್ಕೋಸ್ಕರ ನಾನು ಆ ಕಮಿಷನರ್ ತಂಗಿನ ಕಿಡ್ನಾಪ್ ಮಾಡಿಸ್ದೆ. ಈಗ ದರ್ಬೇಸಿ ನನ್ನ ಮಗನ ಬಿಡಿಸ್ಕೊಂಬರೋಕ್ಕೋಸ್ಕರ ನಾನು ಯಾರನ್ನ ಕಿಡ್ನಾಪ್ ಮಾಡಿಸ್ಲಿ? ಆಲ್ ರೈಟ್, ಡೋಂಟ್ ವರಿ. ಒಂದು ಕೆಲಸ ಮಾಡು, ಧನುಷ್ ಹಾಗೂ ಅವ್ರ ಮನೆಯವ್ರ ಮೇಲೆ ನಿಗಾ ಇಟ್ಟು ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇರು. ಮೇಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಸಂಗೀತ ಅಣ್ಣ, ಇವತ್ತಿವರು ಅದ್ಭುತವಾದ ಸಾಹಸ ಮಾಡಿದ್ರು. ನನ್ನನ್ನು ಕಾಪಾಡಿದ್ದು ಅಲ್ದೆ ಕಿಡ್ನಾಪ್ ಮಾಡಿದ ದುಷ್ಟನ್ನ ಅರೆಸ್ಟ್ ಮಾಡಿದ್ರು. ವೆರಿ ಗುಡ್. ಐ ಆಮ್ ಪ್ರೌಡ್ ಆಫ್ ಯು ಧನುಷ್. ಏನಂದ್ರಿ? ಧನುಷ್? ಏನ್ ಸರ್ ನೀವು ಹೇಳ್ತಿರೋದು? ನನ್ನ ಪ್ರಾಣದ ಮೇಲೆ ಒತ್ತೆಟ್ಟು ನಾನೊಂದು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಆ ಧನುಷ್ನ ಹೊಗಳ್ತಾ ಇದ್ದೀರಲ್ಲ. ಈ ಸಾಹಸ ಮಾಡಿದ್ದು ವಿಷ್ಣು ದಾದಾ ಸರ್. ಈ ಮೆಚ್ಚುಗೆನು ಇವನ್ಗೆ ಸೇರ್ಬೇಕಾಗಿತ್ತು. ಏನ್ ಹೇಳ್ತೀರಾ? ಕರೆಕ್ಟ್? ಆಲ್ ರೈಟ್, ಆಲ್ ರೈಟ್. ಐ ಆಮ್ ಪ್ರೌಡ್ ಆಫ್ ಯು ವಿಷ್ಣು. ಥ್ಯಾಂಕ್ಸ್ ಸರ್. ಇದೇ ಖುಷಿನಲ್ಲಿ ಸ್ವಲ್ಪ ಅರೆ ಕಾಫಿ, ಟೀ, ನಾಷ್ಟಾ. ಓಕೆ ಸಂಗೀತ, ಗುಡ್ ನೈಟ್. ಆಗ್ಲೇ ಗುಡ್ ನೈಟಾ? ಮನೆ ಒಳಗ್ ಬರಲ್ವಾ? ಈಗ್ಲೇ ರಾತ್ರಿ ಇಷ್ಟೊತ್ತಾಗಿದೆ. ಅದು ಅಲ್ಲದೆ ನಿಮ್ಮ ಅಣ್ಣ ಆಗ್ಲೇ ನಿಮ್ಗೆ ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ, ಬನ್ನಿ. ಕಾಫಿ ಕುಡಿಯೋ ಟೈಮ್ ಆಯ್ತು, ಬನ್ನಿ. ಕಮ್ ಆನ್. ಅಣ್ಣ, ನೀವ್ ಇಷ್ಟೊತ್ತಾದ್ರು ವಯಸ್ಸಿಗೆ ಬಂದ ತಂಗಿ ಅರ್ಧರಾತ್ರಿ ಆದ್ರೂ ಮನೆಗೆ ಬರ್ದೆ ಹೋದ್ರೆ ಯಾವ ಅಣ್ಣ ತಾನೇ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ? ನನಗೆ ಸಂಶಯ ಇತ್ತು. ನನ್ನ ತಂಗಿ ತನ್ನ ಅಣ್ಣನ ಗೌರವ ಘನತೆಯನ್ನ ಮಣ್ಣು ಪಾಲು ಮಾಡಿ ಪ್ರೇಮದ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾಳೆ ಅಂತ. ಅದು ಇವತ್ತು ದೃಢವಾಯ್ತು. ಅವಳು ಹೆಜ್ಜೆ ಇಟ್ಟಿರೋದು ಯಾರ ಜೊತೆಲಿ? ಒಬ್ಬ ಅಪರಾಧಿ ಜೊತೆನಲ್ಲಿ, 2 ಕೊಲೆ ಮಾಡಿರೋ ಒಬ್ಬ ಕೊಲೆಗಾರನ ಜೊತೆನಲ್ಲಿ. ನಿನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ಈ ರಕ್ತ ಸಿಕ್ತು ಅದ್ ಕೈಗಳೇ ಬೇಕಾಗಿತ್ತೇನು? ಸರ್, ಮುಚ್ಚಬಾಯ್. ನಾನ್ ನನ್ನ ತಂಗಿ ಜೊತೆ ಮಾತಾಡ್ತಾ ಇದ್ದೀನಿ, ನಿನ್ ಜೊತೆ ಅಲ್ಲ. ನಿನಗೆ ನನ್ನಿಂದ ಬಯಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಇವತ್ ಏನ್ ನಡೀತೋ ಅದಕ್ಕೆ ನಾನೇ ಕಾರಣ. ತಿಪ್ಪೆಲ್ ಬಿದ್ದಿದ್ದ ಬೂದಿನ ವಿಭೂತಿ ಅಂತ ತಂದೆ ನೋಡು, ಅದ್ ನನ್ ತಪ್ಪು. ಉಗ್ರವಾದ ಶಿಕ್ಷೆ ಜ್ವಾಲೆನಲ್ಲಿ ಬೇಯ್ತಾ ಇದ್ದ ನನ್ನ ಮನಸ್ಸಿನಲ್ಲಿರೋದಕ್ಕೆ ಜಾಗ ಕೊಟ್ಟೆ. ಆ ಔದಾರ್ಯಕ್ಕೆ ನೀನು ಕೊಟ್ಟ ಬೆಲೆ ನನ್ನ ಮನೆಗೆ ಕನ್ನ ಹಾಕಿ ನನ್ನ ಮಾನ ಮರ್ಯಾದೆನ ದೋಚ್ಕೊಂಡು ಹೋಗುವಂತ ಹೀನ ಕೆಲಸ ಮಾಡಿದ್ದು. ಒಂದು ನಾಯಿನ ಸಾಕ್ಬೇಕಾದ್ರೂ ಅದರ ಜಾತಿ ಯಾವುದು ಅಂತ ಪರೀಕ್ಷೆ ಮಾಡಿ ಮನೆಗೆ ತರೋ ನಾನು ನಿನ್ನಂಥ ಕುಲ ಗೋತ್ರ ಇಲ್ಲದ ಒಬ್ಬನ್ನ ಅಷ್ಟು ಸುಲಭವಾಗಿ ಮನೆಗೆ ಸೇರಿಸ್ತೀನಿ ಅಂತ ತಿಳ್ಕೊಂಡಿದ್ಯಾ? ಅಣ್ಣ, ನಿಜ ಏನು? ಶರತ್ ಸಂಗೀತ, ಇವನ್ ಯಾರು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಸರ್ ಗೊತ್ತು ನಿಮ್ಗೆ? ಏನ್ ಗೊತ್ತು? ನಿಮ್ಮ ತಂಗಿ ನನ್ನ ಕೈ ಹಿಡ್ಕೊಂಡ್ ಬಂದ ತಕ್ಷಣ ನಿಮ್ಮ ರಕ್ತ ಕೋಪದಿಂದ ಕುದಿತಾ ಇದೆಯಲ್ಲ, ಅವತ್ತೆಲ್ಲೋಗಿತ್ತು ಈ ಆಕ್ರೋಶ? ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇದೇ ಅಪರಾಧಿನ ಒಂದು ವಿಧವೆ ಗಂಡನಾಗಿ, ಒಂದು ಹೆಣ್ಣಿಗೆ ಅಣ್ಣನಾಗಿ, ಒಂದು ಅನಾಥ ಮಗುವಿಗೆ ತಂದೆಯಾಗಿರ್ಬೇಕು ಅಂತ ಕರ್ಕೊಂಡ್ ಬಂದ್ರಲ್ಲ, ಅವತ್ತೆಲ್ಲೋಗಿತ್ತು ಈ ಆಕ್ರೋಶ? ಆಗ ಗೊತ್ತಿರ್ಲಿಲ್ವಾ ನಾನು ಕೊಲೆಗಾರ ಅಂತ? ಆಗ ಗೊತ್ತಿರ್ಲಿಲ್ವಾ ನನ್ನ ಮೈನಲ್ಲಿ ಹರಿತಾ ಇರೋದು ಕೆಟ್ಟ ರಕ್ತ ಅಂತ? ಆಗ ಗೊತ್ತಿರ್ಲಿಲ್ವಾ ನಾನು ಅಯೋಗ್ಯ, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ? ಅವತ್ತು ನಿಮಗೆ ತಿಳುವಳಿಕೆ ಇರಲಿಲ್ಲ. ಯಾಕೆ? ಆ ವಿಧವೆ ನಿಮ್ಗೆ ಅತ್ತಿಗೆ ಅಲ್ಲ, ಆ ಹೆಣ್ಣು ನಿಮಗೆ ತಂಗಿ ಅಲ್ಲ, ಆ ಮಗು ನಿಮ್ಗೇನೂ ಅಲ್ಲ. ಅಕಸ್ಮಾತ್ ನನ್ನಿಂದ ಅಂತ ಒಂದು ಅಚಾತುರಿ ಆಗಿದ್ರೆ ನೀವೇನ್ ಮಾಡ್ತಿದ್ರಿ? ಪೊಲೀಸ್ ಉಡುಪು ಧರಿಸೋಕ್ ಅನರ್ಹ ಅಂತ ಯೂನಿಫಾರ್ಮ್ನ ಕಿತ್ತು ಬಿಸಾಕ್ತಿದ್ರ? ಅಥವಾ ನನ್ನಿಂದ ಒಂದು ಸಂಸಾರ ಸರ್ವನಾಶ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೋತಿದ್ರ? ನಾನಂಥ ಒಂದು ಅನಾಹುತಕ್ಕೆ ಅವಕಾಶ ಮಾಡ್ಕೊಳ್ಳಿಲ್ಲ. ಯಾಕೆ? ನಿಮ್ಗಾಗ್ಲಿ ನಿಮ್ಮ ಕಾನೂನ್ಗಾಗ್ಲಿ ಹೆದರ್ಕೊಂಡಲ್ಲ. ಕತ್ತಿ ಎಷ್ಟೇ ಹರಿತವಾಗಿದ್ರು ಸರಿ, ಅದು ತಾನಿರೋ ಹೊರೆಯನ್ನು ಮಾತ್ರ ಕತ್ತರಿಸಾಕಲ್ಲ. ಅದಕ್ಕೆ ನಿಜ ಸರ್, ಕಾನೂನಿನ ದೃಷ್ಟಿನಲ್ಲಿ ನಾನು ಅಪರಾಧಿನೇ.
ಆದ್ರೆ ನೀವು ನನಗಿಂತ ದೊಡ್ಡ ಅಪರಾಧಿ. ಕಾನೂನಿನ ರಕ್ಷಣೆ ಹೆಸರಿನಲ್ಲಿ ಧರ್ಮ, ಪ್ರೇಮ, ಅನುಬಂಧಕ್ಕೆ ಅವಮಾನ ಮಾಡ್ತಿದ್ದೀರಾ. ಒಂದು ಸಂಸಾರಕ್ಕೆ ಅನ್ಯಾಯ ಮಾಡ್ತಿದ್ದೀರಾ. ಕಮಿಷನರ್ ಸರ್, ಕಾಕಿ ಬಟ್ಟೆ ಹಾಕೊಂಡವರೆಲ್ಲ ಹೇಗೆ ನಿಷ್ಠಾವಂತರಲ್ವೋ ಹಾಗೆ ಜೈಲಲ್ಲಿರೋರೆಲ್ಲ ಅಪರಾಧಿಗಳಲ್ಲ ಸರ್. ನೀವು ಮಾತು ನನ್ನ ಕಟುಕ ಕೊಲೆಗಾರ ಅಂತ ಚುಸ್ತಾ ಇದ್ದೀರಾ. ಆದ್ರೆ ನಿಮ್ಮ ದೇಹದಲ್ಲಿ ಹರಿತಾ ಇರೋ ಹಾಗೆ ನನ್ನ ದೇಹದಲ್ಲಿ ಹರಿತಾ ಇರೋದು ಸ್ವಾಭಿಮಾನದ ರಕ್ತ, ಒಬ್ಬ ದೇಶಭಕ್ತನ ರಕ್ತ. ಸರ್, ನಿಮ್ಮ ಮುಂದೆ ನಿಂತಿರೋ ಈ ವಿಷ್ಣು ದಾದಾ 5 ವರ್ಷಗಳ ಹಿಂದೆ ಸ್ವದೇಶದ ರಕ್ಷಣೆಗೆ ಹೋರಾಡೋ ಸೈನಿಕ ವಿಷ್ಣು ಪ್ರತಾಪ್ ಆಗಿದ್ದ ಸರ್. ನಾನು ನನ್ನ ಮಿಲಿಟರಿ ಟ್ರೈನಿಂಗ್ ಮುಗಿಸ್ಕೊಂಡು ನನ್ನ ತಂಗಿ ನೋಡ್ಬೇಕು ಅಂತ ಮನೆಗೆ ಬಂದೆ. ರೂಪಾ 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 ಅರೆ ವಿಷ್ಣು, ಈಗ ಬಂದ್ಯಾ? ರೂಪಾ ಇಲ್ಲಿ ಕಾಣ್ತಾ ಇಲ್ಲ. ರಘು ಮೋಹನ್ ಏನೋ ಕೆಲಸ ಇದೆ ಅಂತ ರೂಪನ್ ಗೆಸ್ಟ್ ಹೌಸ್ ಕರ್ಕೊಂಡು ಹೋದ್ರು. ರಘು ಮೋಹನ್ ಎಷ್ಟು ಹೊಸ ಕರ್ಕೊಂಡು ಹೋದ್ರ? ಕರ್ಕೊಂಡ್ ಬಂದ್ರಿ. ರೂಪಾ, 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 ಏನಮ್ಮ ಇದೆಲ್ಲ? ಏನಾಯ್ತಮ್ಮ? ಯಾರು ಈ ರೀತಿ ಮಾಡಿದ್ದು ಹೇಳು. ಅಣ್ಣ, ಆ ರಘು ಮೋಹನ್ ನನಗ್ ಮೋಸ ಮಾಡಿ ಇಲ್ಲಿ ಕರ್ಕೊಂಡ್ ಬಂದು ಯಾರಿಗೋ ಮಾರ್ಬಿಟ್ರು. ಆ ರಾಕ್ಷಸ ನನ್ನನ್ನು ಹಾಳು ಮಾಡ್ಬಿಟ್ಟ ಅಣ್ಣ, ನನ್ನ ಹಾಳು ಮಾಡ್ಬಿಟ್ಟ. ಯಾರವನು? ಯಾರ ಚಂಡಾಲ? ನನ್ನ ತಂಗಿನ ಹಾಳು ಮಾಡಿದವನು ಬಾಂಬೆಯಿಂದ ಬಂದಿದ್ದ. ಅವನ ಎದೆ ಮೇಲೆ 2 ಕತ್ತಿ ಗುರ್ತಿದೆ ಅಂತ ಹೇಳಿ ನನ್ನ ತಂಗಿ ಕಣ್ಣು ಮುಚ್ಕೊಡು. ರೂಪಾ, ರೂಪಾ, ರಘು ಮೋಹನ್ನ ಕೊಲೆ ಮಾಡಿದ ಅಪರಾಧಕ್ಕಾಗಿ ಕಾನೂನು ನನಗೆ ಜೈಲು ಶಿಕ್ಷೆ ವಿಧಿಸಿತು. ಇದೇ ಸರ್ ಆ ವಿಷ್ಣು ಪ್ರತಾಪಿ ವಿಷ್ಣು ದಾದಾ ಆದ ಕತೆ. ಈಗಲೂ ನನ್ನ ಜೀವನದ ಗುರಿ ಒಂದೇ ಸರ್. ನನ್ನ ತಂಗಿ ಸಾವು ಕಾರಣನಾದ ಆ ಚಂಡಾಲ ಎಲ್ಲೇ ಹೊತ್ತಿದ್ರು ಸರಿ, ಅವನ್ನ ಹಿಡಿದು. ವಿಷ್ಣು, ಪರಿಸ್ಥಿತಿ ಪ್ರಭಾವಕ್ಕೆ ಸಿಕ್ಕಿ ನಿನ್ನ ಅರ್ಥ ಮಾಡ್ಕೊಳ್ದೆ ನಾನು ತುಡುಕ್ಬಿಟ್ಟೆ. ಈಗ ನಮ್ಮಿಬ್ಬರ ಮಧ್ಯೆ ಇದ್ದ ಮಂಜಿನ ತೆರೆ ಕರಗಿ ಹೋಯ್ತು. ಅನ್ಯಾಯವಾಗಿ ನಿನ್ ಮನಸ್ಸು ನೋಯಿಸಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಓಕೆ ಸರ್. ಮನೇಲಿ ಯಾರು ಕಾಣ್ತಾ ಇಲ್ಲ? ಗುಡ್ಡು ನೀಲು ರೋಹಿತ್ ಜೊತೆ ಸಿನಿಮಾಕ್ ಹೋಗಿದ್ದಾರೆ. ಓ, ಏನಂದ್ರೆ ಇವತ್ತು ಜುಲೈ 16. ಅದಕ್ಕೇನೀಗ? ಮರ್ತು ಬಿಟ್ರಾ? ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ.
ಈ ಹೂ ಮುಡಿಸ್ತೀರಾ?